ಎಸ್ ಅದ್ವಿತಿ ಅವರೇ, ಜೈ ಸಿನಿಮಾ 14ಕ್ಕೆ ರಿಲೀಸ್ ಆಗಿ ಎಲ್ಲ ಕಡೆನೂ ಕೂಡ ಭರ್ಜರಿಯಾಗಿ ಓಪನಿಂಗ್ ತೊಗೊಂಡಿದೆ. ಇಲ್ಲಿ ಕರ್ನಾಟಕದಾದ್ಯಂತ, ನಿಮ್ಮೂರಲ್ಲೂ, ಇಲ್ಲಿ ಬೆಂಗಳೂರಲ್ಲೂ ಕೂಡ ಎಲ್ಲ ಕಡೆನೂ ಭರ್ಜರಿಯಾಗಿ ಓಪನಿಂಗ್ ತೊಗೊಂಡಿದೆ. ಏನು ಅನಿಸ್ತೀರಿ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ಪ್ರತಿಯೊಂದು ಥಿಯೇಟರ್ಗೂ ಹೋಗಿದ್ದೀನಿ ಆ್ಯಂಡ್ ಜನರನ್ನ ಸಿಕ್ಕಿದ್ದೀನಿ, ಖುದ್ದಾಗಿ ಕೇಳಿದ್ದೀನಿ ಸಿನಿಮಾ ಹೇಗಿದೆ, ಅವರ ಮುಖದಲ್ಲಿ ಬರೋ ಖುಷಿ ನೋಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಇತ್ತೀಚೆಗೆ ಸಿನಿಮಾ ಥಿಯೇಟರ್ಗೆ ಯಾರೂ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಇಷ್ಟು ಜನನ ನೋಡೋದೇ ಒಂಥರ ಕಣ್ಣಿಗೆ ಎಷ್ಟು ಖುಷಿ ಕೊಡ್ತು ಅಂದರೆ, ಮನಸ್ಸಿಗೂ ಖುಷಿ ಕೊಡ್ತು. ಆ್ಯಕ್ಚುಲಿ ಇಷ್ಟು ಜನ ಬರ್ತಿದ್ದಾರೆ ಅಂದರೆ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅನಿಸ್ತು. ತುಂಬ ಖುಷಿ ಆಗ್ತಿದೆ. ಓಕೆ, ಬರೀ ಇಲ್ಲಿ ಅಷ್ಟೇ ಅಲ್ಲ, ಮತ್ತು ದುಬೈ ಮತ್ತು ಮಸ್ಕತ್ತಲ್ಲೂ ಕೂಡ ಪ್ರೀಮಿಯರ್ ಮಾಡಿದೆ. ಪ್ರೀಮಿಯರಲ್ಲೇ ಅದ್ಭುತ ರೆಸ್ಪಾನ್ಸ್ ಸಿಕ್ತು. ಅವತ್ತೇ ಇವ್ರಿಗೆ ರೂಪೇಶ್ ಅವ್ರಿಗೆ ಒಳ್ಳೆ ಒಂದು ಹೋಪ್ ಸಿಕ್ತು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಮಸ್ಕತ್ಗೆ ನಾನು ಹೋದೆ, ಅದು ಫಸ್ಟ್ ಪ್ರೀಮಿಯರ್ ಇದ್ದಿದ್ದು, ನಾನು ಫಸ್ಟ್ ಸಿನಿಮಾ ನೋಡಿದ್ದು ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ಸಿನಿಮಾ ಮುಗ್ದಿದ್ದ ತಕ್ಷಣವೇ, ನಾವು ಹೊರಗಡೆ ಬಂದ ತಕ್ಷಣ ಎಲ್ರದ್ದು ಮುಖದ ಎಕ್ಸ್ಪ್ರೆಷನ್ ನೋಡ್ತಿದ್ವಿ. ಯಾಕಂದರೆ ಬಂದ ತಕ್ಷಣ ಜನ ಯಾವಾಗ ಖುಷಿಯಾಗಿ ಬರ್ತಿದ್ದಾರೆ ಅಂದರೆ ಆ ಸಿನಿಮಾ ಚೆನ್ನಾಗಿತ್ತು, ದುಡ್ಡು ಕೊಟ್ಟಿದ್ದಕ್ಕೆ ನಮಗೆ ಸಿನಿಮಾ ವರ್ತ್ ಇಟ್ ಅನಿಸ್ತು ಅಂತ ಆ ಫೀಲ್ ಅಲ್ವಾ. ಸೊ ಫಸ್ಟ್ ಪ್ರೀಮಿಯರಲ್ಲಿ 7 ಶೋಸ್ ಹೌಸ್ಫುಲ್ ಆಗಿತ್ತು. ಆ್ಯಂಡ್ ಹೌಸ್ಫುಲ್ ಆಗಿ ರಿವ್ಯೂಸ್ ಇದೆಯಲ್ಲ, ಅದು ಮ್ಯಾಟ್ರ್ ಆಗೋದಲ್ವಾ. ಎಲ್ರಿಗೂ ಖುಷಿ ಆಯಿತು ಸಿನಿಮಾ. ಸೊ ಐ ಥಿಂಕ್ ಅವತ್ತೇ ನಮಗೊಂಥರ ಓಕೆ, ಒಂದು ಸ್ಟೆಪ್ ಮುಂದೆ ಹೋದ್ವಿ ಅಂತ ಅನಿಸ್ತು. ಅಲ್ಲಿಂದ ಬಾರೇನ್ ಆಯಿತು, ಕತಾರ್ ಆಯಿತು, ದುಬೈ ಆಯಿತು, ಗೋವಾದಲ್ಲಿ ಕನ್ನಡ ಭಾಷೆಯಲ್ಲಿ ಸಿನಿಮಾ ಬಂತು, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂತು. ಆ್ಯಂಡ್ ಐ ಥಿಂಕ್ ಏನು ಹೇಳೋದು, ಸಿನಿಮಾ ಕಾಂಟೆಂಟ್ ಚೆನ್ನಾಗಿದ್ದರೆ ಜನ ಆ್ಯಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಐ ಥಿಂಕ್ ದ್ಯಾಟ್ ಇಸ್ ಸೋ ಟ್ರೂ ಅಂತ ಅನಿಸ್ತು. ಓಕೆ, ನೀವು ಹೋದ ಕಡೆಯಲ್ಲೆಲ್ಲ ಯಾವ ರೀತಿ ಏನಂತ ಹೇಳ್ತಾ ಇದ್ರು? ಅಂದರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾಯಿತು, ಜೊತೆಗೆ ಸಿನಿಮಾದ ಒಂದು ಪಾತ್ರ ಒಳಗೆ ಯಾವ್ಯಾವುದು ಇಷ್ಟ ಆಯಿತು, ಅಥವಾ ಏನು ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರು ಮೇನಾಗಿ? ಜಾಸ್ತಿ ಕಾಮಿಡಿ ಇಷ್ಟ ಆಯಿತು ಅಂದರು. ಅಂದರೆ ಕಾಮಿಡಿನ ಕಾಮಿಡಿ ಬರ್ದಂಗೆ ಇರಲಿಲ್ಲ. ನಾವು ಯೂಶ್ವಲಿ ಇವಾಗ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡಿದಾಗ ಯಾವ ಥರ ಕಾಮಿಡಿ ಆಗುತ್ತೆ, ಫ್ಲೋ ಅಲ್ಲಿ ಏನು ಕಾಮಿಡಿ ಬರುತ್ತೆ, ಆ ಥರ ಫೀಲ್ ಅನಿಸ್ತು ಅಂದರು. ಆಮೇಲೆ ಅಮ್ಮನ ಇಮೋಷನ್ಸ್, ಅಂದರೆ ಇಂಟರ್ವಲ್ ಬ್ಲಾಕ್ ಮುಂಚೆ ಇರೋ ಸೀನ್ಸ್ನ ತುಂಬ ಜನ ಫ್ಯಾಮಿಲಿ ಬಂದು ಹೇಳಿದ್ರು. ಅಂದರೆ ನಾನು ಮಗಳು ಎಲ್ಲರೂ ಹತ್ವಿ ಅಂತ ಅಂದರು. ಆಮೇಲೆ ಯಾವ ಥರ ಟೈಮ್ ಹೋಯಿತು ಅಂತ ಗೊತ್ತಾಗಿಲ್ಲ ಅಂದರು. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನಾನು ಇದರಲ್ಲಿ ಒಂದು ಜರ್ನಲಿಸ್ಟ್, ಟಿ ವಿ ರಿಪೋರ್ಟರ್. ಸೊ ಎಲ್ಲರೂ ಅಂದರು, ಒಂದು ಟೈಮ್ಗೆ ನೀವು ಅಂತ ನಾವು ಮರ್ತ್ಬಿಟ್ಟು ನಿಜವಾಗ್ಲೂ ಒಂದು ಟಿ ವಿಯಲ್ಲಿ ರಿಪೋರ್ಟರ್ಸ್ಗಳು ಹೆಂಗೆ ನ್ಯೂಸ್ ರೀಡಿಂಗ್ ಮಾಡ್ತಾರೆ ಆ ಥರ ಮಾಡಿದ್ದೀರಾ ನೀವು. ತುಂಬ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದೀರಾ, ಎಲ್ಲೂ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಅನಿಸಿಲ್ಲ, ಆ ಪಾತ್ರ ನೀವು ಅನ್ನೋ ಥರ ಅನಿಸ್ತು. ಅಂದರೆ ಅಷ್ಟು ನ್ಯಾಚುರಲ್ ಆಗಿತ್ತು ಅಂತ ಅಂದರು. ಆ್ಯಂಡ್ ತುಂಬ ಲೈಕ್ ಏನು ಹೇಳೋದು, ಕೆಲವರು ಅಂದರು ಒಂದ್ಸಲಿ ಅಲ್ಲ ನಾವು 10 ಸತಿ ಸಿನಿಮಾನ ನೋಡ್ತೀವಿ ಅಂದರು. ಸೊ ಐ ಥಿಂಕ್ ಒಂದು ಸಿನಿಮಾ ಗೆಲ್ಲುತ್ತೆ ಅಂದಾಗ ಒಂದು ಸತಿ ಅಲ್ಲ 10 ಸತಿ ನೋಡ್ತೀವಿ ಅಂತ ಹೇಳ್ತಾರೆ ಗೊತ್ತಾ. ಐ ಥಿಂಕ್ ಅದಕ್ಕಿಂತ ಏನು ಹೇಳೋದು, ಅದೇ ಒಂದು ಬೆಸ್ಟ್ ರಿವ್ಯೂ ಅನಿಸುತ್ತೆ. ಟಿ ವಿ ರಿಪೋರ್ಟರ್ ಅಂತ ಹೇಳಿದ್ರಿ. ಸೊ ಯಾರ ಹತ್ರ ಸಜೆಷನ್ ತೊಗೊಂಡ್ರಿ, ಅಥವಾ ಯಾರನ್ನಾದರೂ ಭೇಟಿ ಮಾಡಿದಾರ ಟಿ ವಿ ರಿಪೋರ್ಟರ್ನ? ಹೇಗೆ ಈ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗಿದೆ ಅಂತ? ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾರ ಹತ್ರನೂ ಪರ್ಸ್ನಲ್ ಆಗಿ ನಾನು ಕೇಳಲಿಲ್ಲ. ಬಟ್ ಯೂಶ್ವಲಿ ಇವಾಗ ನೀವೇ ಎಲ್ಲ ರಿಪೋರ್ಟಿಂಗ್ ಮಾಡೋವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅಥವಾ ಟೋನ್ ಆಗಲಿ, ಅಥವಾ ಯಾವ ಥರ ಒಂದು ಏನೋ ಸೀರಿಯಸ್ ವಿಷಯ ಬಂದಾಗ ಫೇಸ್ ಎಕ್ಸ್ಪ್ರೆಷನ್ ಆಗಲಿ, ಕೈ ಮೂಮೆಂಟ್ಸ್ ಹೆಂಗೆ ಬರುತ್ತೆ, ಇದನ್ನು ನಾನು ಕೆಲವೊಂದು ಪೇಜಸ್ಗಳಲ್ಲಿ ಚಾನೆಲ್ ರೀಡಿಂಗ್ ಮಾಡೋರ್ದು ನೋಡಿದೆ. ಸೊ ನೋಡಿಬಿಟ್ಟು ಓಕೆ ಯಾವ ಥರ ಬರುತ್ತೆ, ಇವಾಗ ಒಂದು ಇಮೋಷನ್ಸ್ ಅಂತ ಅಂದಾಗ ಒಂದು ನಾರ್ಮಲ್ ರೀಡಿಂಗ್ ಬಂದಾಗ ಯಾವ ಥರ ಬರುತ್ತೆ, ಅದೇ ಒಂದು ಬ್ರೇಕಿಂಗ್ ನ್ಯೂಸ್ ಥರ ಬಂದಾಗ ಯಾವ ಥರ ಬರುತ್ತೆ, ಈ ಥರದ್ದು ಡಿಫ್ರೆಂಟ್ ಥಿಂಗ್ಸ್ನ ನಾನು ನೋಡಿದೆ. ಅದನ್ನು ನೋಡಿ ನಾನು ಆ್ಯಕ್ಚುಲಿ ಪ್ರಿಪೇರ್ ಆಗಿತ್ತು. ಅದು ಬಿಟ್ಟು ಡಬ್ಬಿಂಗಲ್ಲಿ ಡೆಫಿನೆಟ್ಲಿ ತುಂಬ ಹೈ ಪಿಚ್ ಹೋಗಬೇಕಿತ್ತು ವಾಯ್ಸ್ ನನಗೆ. ಆ್ಯಂಡ್ ನಾನು ಯೂಶ್ವಲಿ ತುಂಬ ಸಾಫ್ಟಾಗಿ ಮಾತಾಡೋವಂಥ ವ್ಯಕ್ತಿ. ಸೊ ನನಗೆ ನಿಜವಾಗ್ಲೂ ನಿಮ್ಮನ್ನೆಲ್ಲರನ್ನೂ ನೆನೆಸ್ಕೊಂಡೆ ನಾನು. ಇದು ನಿಜ ಸುಲಭದ ವಿಷಯ ಅಲ್ಲ. ಲೈಕ್ ನಾವು ಅನ್ಕೋತೀವಿ ಏನು ಗೊತ್ತಾ, ನ್ಯೂಸ್ ರೀಡಿಂಗ್ ಅಂದರೆ ಅಲ್ಲಿ ಬರುತ್ತೆ ಮುಂದೆ ಓದ್ತಾರೆ ಅಷ್ಟೇ ಅಪ್ಪ ಅಂತ ಅನ್ಕೋತೀವಿ. ನಿಜವಾಗ್ಲೂ ಇಲ್ಲ. ಆ ಫ್ಲೋವಲ್ಲಿ ಬರಬೇಕು. ಒಂದು ಇಂಪಾರ್ಟೆಂಟ್ ವಿಷಯ ಅಂದಾಗ ಆ ಇದು ಕ್ಲಾರಿಟಿ ಇರಬೇಕು ವರ್ಡ್ಸಲ್ಲಿ, ಅದು ಇದು. ಸೊ ಈ ಥರ ನಾನು ಪ್ರಿಪೇರ್ ಆಗಿದ್ದು. ಆ್ಯಂಡ್ ಡಬ್ಬಿಂಗಲ್ಲಿ ರೂಪೇಶ್ ಕೂಡ ನನಗೆ ಹೆಲ್ಪ್ ಮಾಡಿದರು. ಅಂದರೆ ಹೇಳಿದ್ರು ಯಾವ ಥರ ಲೌಡಾಗಿರಬೇಕು, ಯಾಕಂದರೆ ಹೇಳ್ದಂಗೆ ನನ್ನ ವಾಯ್ಸ್ ತುಂಬ
ಸಾಫ್ಟ್ ಸ್ಪೋಕನ್ ನಾನು. ಹಾಗಾಗಿ ನನ್ನ ಕಂಫರ್ಟ್ ಝೋನ್ಗಿಂತ ಲೌಡಾಗಿ ಮಾತಾಡೋದು ಇಟ್ ವಾಸ್ ಚಾಲೆಂಜಿಂಗ್ ಆ್ಯಕ್ಚುಲಿ. ಬಟ್ ನನಗೆ ಈ ಪಾತ್ರ ತುಂಬ ಅಂದರೆ ತುಂಬ ಹತ್ತಿರ. ಅಂದರೆ ಇಷ್ಟು ವರ್ಷ ನನ್ನನ್ನು ಇಲ್ಲಿ ಜನರ ಮುಂದೆ ಇದ್ದೀನಿ ಅಂತ ತೋರಿಸ್ಕೊಟ್ಟಿದ್ದು ಮೀಡಿಯಾ. ಸೊ ನಾನು ಆ ಜಾಗದಲ್ಲಿ ಕೂತ್ಕೊಂಡು ಆ ಪಾತ್ರ ಮಾಡೋದಿದೆಯಲ್ಲ, ಅದು ನನಗೆ ತುಂಬ ಖುಷಿ ಕೊಡ್ತು. ಓಕೆ, ಅಂದರೆ ತುಂಬ ಕಷ್ಟ ಅನಿಸ್ತಾ ಸ್ಟಾರ್ಟಿಂಗಲ್ಲಿ ಅಥವಾ ಈಸಿ ಅಂತ ಅನಿಸ್ತಾ ಹೆಂಗೆ ಅಂತ? ಆ್ಯಕ್ಚುಲಿ ಹೇಳಬೇಕಂದ್ರೆ ನ್ಯೂಸ್ ರಿಪೋರ್ಟಿಂಗ್ದು ಎಲ್ಲೆಲ್ಲಿ ಸೀನ್ಸ್ ಇದೆ ನನಗೆ ಕಷ್ಟ ಅನಿಸ್ತು. ಯಾಕಂದರೆ ನಾನು ಮೈಂಡಲ್ಲಿ ಅಂದ್ಕೊಂಡಿದ್ದೇನು ಗೊತ್ತಾ, ನಾರ್ಮಲ್ ರೀಡಿಂಗ್ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಇಲ್ಲ, ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೂ ಒಂದು ಟ್ಯಾಲೆಂಟ್ ಬೇಕು ಓದೋದಕ್ಕೆ. ಬಿಕಾಸ್ ಅಷ್ಟು ಸಿಂಪಲ್ ಇಲ್ಲ, ನಿಜವಾಗ್ಲೂ ಇಲ್ಲ. ಐ ಥಿಂಕ್ ನಾವು ಒಂದೊಂದು ಸತಿ ಜಡ್ಜ್ ಮಾಡ್ತೀವಿ ಗೊತ್ತಾ, ಅವ್ರದ್ದೇನು ಕೆಲಸ ಕೂತ್ಕೊಂಡು ಅಲ್ಲಿ ಬರ್ತಿರುತ್ತೆ ಓದೋದು. ಆ್ಯಕ್ಚುಲಿ ಅದಲ್ಲ. ಒಂದು ಕೊಡೋ ನ್ಯೂಸ್ ಕರೆಕ್ಟಾಗಿ ಓದಬೇಕು, ಆ ವರ್ಡ್ಸ್ಗಳು ಕರೆಕ್ಟಾಗಿ ಬರಬೇಕು, ಟೋನ್ ಕರೆಕ್ಟಾಗಿ ಬರಬೇಕು. ಅಂದರೆ ನಾವೇನೋ ಜನರಿಗೆ ಹೇಳ್ತಿದ್ದೀವಿ ಅಂದರೆ ಜನರಿಗೆ ತಲುಪಬೇಕು ಅದು. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಬಟ್ ನನಗೆ ಚಾಲೆಂಜಿಂಗ್ ಪಾತ್ರಗಳು ಇಷ್ಟ. ಸೊ ಹಾಗಾಗಿ ಐ ಎಂಜಾಯ್ಡ್ ಇಟ್. ನನಗೆ ಜರ್ನಲಿಸ್ಟ್ ಪಾತ್ರ ಮೇನ್ ಇದ್ರೂ ಬೇರೆದು ಪಾತ್ರಗಳು ಅಂದರೆ ಸೀನ್ಸ್ಗಳು ಇದೆ ಇಟ್ ಈಸ್ ವೆರಿ ಸಾಫ್ಟ್. ಸೊ ಜನರು ನನಗೆ ಜಾಸ್ತಿ ರಿವ್ಯೂ ಕೊಟ್ಟಿದ್ದೇನೆಂದರೆ, ನೀವು ತುಂಬ ಮುಗ್ದಾಗಿ ಕಾಣಿಸಿದ್ದೀರಾ, ತುಂಬ ಕ್ಯೂಟಾಗಿ ಕಾಣಿಸಿದ್ದೀರಾ, ಆ್ಯಂಡ್ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ನಿಮ್ಮ ಕ್ಯಾರೆಕ್ಟರ್ನ ನೀವು ಚೇಂಜ್ ಮಾಡಿಲ್ಲ, ಸೇಮ್ ಇಟ್ಕೊಂಡಿದ್ದೀರಾ ಅಂತ ಅಂದರು. ಸೊ ಐ ಥಿಂಕ್ ನನಗೆ ಖುಷಿ ಆಯಿತು. ಸಾಕಷ್ಟು ಪ್ರಮೋಷನ್ ಭಾಗಿಯಾಗಿದ್ರಿ. ಅದು ಬೆಂಗಳೂರಲ್ಲಿ ಕೂಡ ಸುನಿಲ್ ಸರ್ ಬಂದಂಥ ಸಂದರ್ಭದಲ್ಲಿ ಅವತ್ತಿನ ದಿನ ವೈಬೇ ಬೇರೆ ಇತ್ತು. ಬೆಂಗಳೂರಲ್ಲಿ ಆ ವೈಬೇ ಸಖತ್ತಾಗಿದೆ. ಡೆಫಿನೆಟ್ಲಿ ಅದು ಆ್ಯಕ್ಚುಲಿ ಅವತ್ತು ತುಂಬ ವೀಡಿಯೋಸ್ ನೋಡಿರ್ತಾರೆ ಎಲ್ರೂ. ಸುನಿಲ್ ಸರ್ ಬಂದಿದ್ದ ತಕ್ಷಣ ಕ್ರೌಡ್ ಯಾವ ಥರ ಆಗೋಯ್ತು ಅಂದರೆ, ನಾವು ಮುಂದ್ಗಡೆ ಕೂತಿದ್ರು ಎಲ್ಲರೂ ಮೈ ಮೇಲೆ ಆಲ್ಮೋಸ್ಟ್ ಬೀಳೋ ಥರ ಕಾಲೆಲ್ಲ ತುಳಿತಾ ಇದ್ರು, ಅಷ್ಟು ಕ್ರೌಡ್ ಆಗೋಯ್ತು. ಆ್ಯಂಡ್ ನಾನು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಸರ್ ನನ್ನನ್ನು ಕಟ್ಬಿಟ್ಟು ಇಲ್ಲಿ ಬಾ ಇಲ್ಲಿ ಕೂತ್ಕೋ ಪಕ್ಕದಲ್ಲಿ ಅಂದರು. ನನಗೆ ಅಂಥ ದೊಡ್ಡ ಸ್ಟಾರ್ ಜೊತೆ ನಾನು ಹೆಂಗೆ ಕೂತ್ಕೊಳ್ಳಿ ಅಂತ ನಾನಂದೆ. ಇಲ್ಲ ಸರ್, ಅವರು ಹಿಂಗೆ ಎದ್ರು. ನಾನು ಅವ್ರನ್ನ ಇಲ್ಲ ಸರ್ ನೀವು ಕೂತ್ಕೊಳ್ಳಿ ಅಂದೆ. ಆವಾಗ ಇಲ್ಲ ಇಲ್ಲಿ ಬಂದು ಕೂತ್ಕೋ ಅಂತ ಅಂದ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂರಿಸಿದ್ರು. ನಿಜ ಹೇಳಬೇಕಂದ್ರೆ ಅದು ತುಂಬ ವೀಡಿಯೋಸ್ಗಳು ಬಂದಾಗ ಐ ಡೋಂಟ್ ನೋ ಜನ ಏನು ಅಂದ್ಕೊಂಡ್ರು, ಬಟ್ ನಾನು ತುಂಬ ನನ್ನ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂದರೆ ಭಯದಲ್ಲೇ ನಾನು ಕೂತಿದ್ದೆ. ಬಿಕಾಸ್ ಅಂಥ ದೊಡ್ಡ ಸ್ಟಾರ್ ಜೊತೆ ನಾನು ಪಕ್ಕದಲ್ಲಿ ಕೂತ್ಕೋಬೇಕು ಅಂದರೆ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಅಂತ ಅನಿಸ್ತು. ಆ್ಯಂಡ್ ಆ ಟೈಮಲ್ಲಿ ಸರ್ ಅಂದರು, ಇಲ್ಲ ನೀನು ಇಲ್ಲೇ ಕೂತ್ಕೋ, ಬಿಕಾಸ್ ಎಲ್ಲರೂ ಬಂದು ಮೈಗೆ ಬೀಳ್ತಿದ್ರು. ಬಟ್ ಐ ಥಿಂಕ್ ಅವರಲ್ಲಿರೋ ಅವರಲ್ಲಿರೋ ಪಾಸಿಟಿವಿಟಿ ಇದೆಯಲ್ಲ, ಅದು ಸಿನಿಮಾದಲ್ಲೂ ಕಾಣಿಸಿದೆ. ಇನ್ಫ್ಯಾಕ್ಟ್ ಸುನಿಲ್ ಶೆಟ್ಟಿ ಸರ್ ಅವರ ಪಾರ್ಟ್ ಅಂತೂ ಒನ್ ಆಫ್ ದ ಹೈಲೈಟ್ ಆಫ್ ಜೈ ಸಿನಿಮಾ ಅಂತ ಹೇಳ್ಬೋದು. ಜನ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವ್ರೇನು ಅಂದ್ಕೊಂಡಿದ್ರು, ಏನೋ ಚಿಕ್ಕದಾಗಿ ಬಂದು ಕ್ಯಾಮಿಯೋ ರೋಲ್ ಮಾಡ್ಕೊಂಡು ಹೋಗ್ತಾರೆ ಗೆಸ್ಟ್ ಅಪಿಯರೆನ್ಸ್ ಅಂತ. ಬಟ್ ಫೈಟು, ಡೈಲಾಗು, ಅವ್ರ ವೇ ಆಫ್ ಡೈಲಾಗ್ ಡೆಲಿವರಿ, ಲೈಕ್ ಎಲ್ಲರೂ ಸಖತ್ ಇಷ್ಟಪಟ್ಟಿದ್ದಾರೆ. ನಿಜ ಹೇಳಬೇಕು ಅಂದರೆ ಅವ್ರ ಡೈಲಾಗ್ಗಳು ಅಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ, ಇನ್ನು ಮುಂದೆ ನಮಗೂ ಸಿಟ್ಟು ಬಂದರೂ ನಾವು ಈ ಥರನೇ ಡೈಲಾಗ್ ಹೊಡಿತೀವಿ, ಹಿಂಗೆ ಹೇಳ್ತೀವಿ ಸರ್ ಥರ ಅಂತ. ಬಟ್ ಐ ಥಿಂಕ್ ಅವ್ರು ಬಂದಿದ್ದು ಬೆಂಗಳೂರಿಗೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೆ ತುಂಬ ಖುಷಿ ವಿಷಯ. ಯಾಕೆಂದರೆ ಈಗಿನ ಕಾಲದಲ್ಲಿ ಪ್ರಮೋಷನ್ಸ್ಗೆ ಅರ್ಧ ಜನ ಬರೋದೇ ಇಲ್ಲ ಟೀಮಲ್ಲಿ. ಬಟ್ ಅಂಥ ದೊಡ್ಡ ಸ್ಟಾರ್ ಬರ್ತೀನಿ ನಾನು ಅಂತ ಬಂದಿದ್ದು ಐ ಥಿಂಕ್ ನಾವು ಬ್ಲೆಸ್ಡ್ ಅಂತ ಹೇಳ್ಬೋದು. ಎಸ್, ಶೂಟಿಂಗ್ ಟೈಮಲ್ಲಿ ನಿಮ್ಮ ಅವರ ಪೋರ್ಷನ್ ಇತ್ತಾ? ಹೌದು, ಆ್ಯಕ್ಚುಲಿ ನನಗೆ ಒಂದು ಸೀನ್ ಇತ್ತು, ಅವ್ರು ಇರೋ ಸೀನಲ್ಲಿ ನಾನು ಇದ್ದೆ. ಸೊ ಹಾಗಾಗಿ ಫುಲ್ ಡೇ ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಲ್ಲಿ ಸೆಟ್ಟಲ್ಲಿ ಸಿಕ್ತು. ಅವರು ಬಂದು ಹೆಂಗೆ ಆ್ಯಕ್ಟ್ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಅವ್ರು ಆ್ಯಕ್ಟ್ ಮಾಡ್ತಿದ್ದಾಗ ನನಗೆ ಮರ್ತೋಗ್ತಿತ್ತು ಫ್ರೇಮಲ್ಲಿ ನಾನು ಇದ್ದೀನಿ ಅಂತ. ನಾನು ಅವ್ರನ್ನೇ ನೋಡಿಕೊಂಡು ಹಿಂಗೇ ಕಳೆದೋಗ್ತಿದ್ದೆ. ಯಾಕಂದರೆ ಆ ಡೈಲಾಗ್ ಹೇಳೋ ರೀತಿ ಆಗಲಿ, ಆ ಸೂಟ್ ಹಾಕ್ಕೊಂಡು ಅವರ ಆರನೇ ಒಂಥರ ಬೇರೆ ಇತ್ತು. ಸೊ ಐ ಥಿಂಕ್ ನನಗೆ ಬ್ಲೆಸ್ಡ್. ಅಂದರೆ ನನಗೆ ಸುನಿಲ್ ಶೆಟ್ಟಿ ಸರ್ ಅವರು ನನ್ನ ಅಪ್ಪಗೆಲ್ಲ ತುಂಬ ಪರಿಚಯ. ಯಾಕಂದರೆ ಸುನಿಲ್ ಶೆಟ್ಟಿ ಸರ್ ಅವರ ಮಂಗಳೂರಲ್ಲಿ ಬಿಸ್ನೆಸ್ ಇತ್ತು, ಅಂದರೆ ಬಟ್ಟೆ ಅಂಗಡಿ ಮಿಸ್ಚಿಫ್ ಅಂತೆಲ್ಲ. ಅದಕ್ಕೆಲ್ಲ ಇಂಟೀರಿಯರ್ ಮಾಡಿದ್ದು ನಮ್ಮ ಅಪ್ಪನೇ. ಸೊ ಅಪ್ಪಗೆಲ್ಲ ಅಂಕಲ್ಗೆಲ್ಲ ತುಂಬ ಪರಿಚಯ ಇತ್ತು. ಬಟ್ ನಾನು ಯಾವತ್ತೂ ಕರೆಕ್ಟಾಗಿ ಭೇಟಿ ಮಾಡಿರಲಿಲ್ಲ ಅವ್ರನ್ನ. ಸೆಟ್ಟಲ್ಲಿ ನಾನು ಹೋಗ್ಬಿಟ್ಟು ಅಂದೆ, ಈ ಥರ ನಾನು ಅವ್ರ ಮಗಳು ಅಂತ. ಅವರು ವಾವ್ ಅಂತ ಅಂದರು. ಬಟ್ ಆಬ್ವಿಯಸ್ಲಿ ಅಪ್ಪ ತೀರ್ಕೊಂಡಿದ್ದರಿಂದ ಅಪ್ಪ ಸಿಗೋಕ್ಕಾಗಿಲ್ಲ ಅವ್ರನ್ನ. ಬಟ್ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಅವ್ರು ನೆನಪಿತ್ತು, ಅವ್ರಿಗೆಲ್ಲ ಮಾತಾಡಿದರು.
ಆ್ಯಂಡ್ ಅವ್ರಿಗೂ ಖುಷಿ ಆಯಿತು. ಆಮೇಲೆ ನೆಕ್ಸ್ಟ್ ಡೇ ನಾನು ಅಶ್ವತಿ ಇಬ್ಬರು ಹೋಗಿ ಅವ್ರನ್ನ ಮೀಟ್ ಆದ್ವಿ. ಅವಾಗ ಅವ್ರು ಅಂದರು, ನೀವಿಬ್ಬರು ತುಂಬ ಚೆನ್ನಾಗಿದ್ದೀರಾ ನೋಡೋಕ್ಕೆ, ನಿಮ್ಮಿಬ್ಬರಲ್ಲಿ ತುಂಬ ಪಾಸಿಟಿವಿಟಿ ಇದೆ, ತುಂಬ ಹಂಬಲ್ ಆಗಿದ್ದೀರಾ, ಹೀಗೆ ಇರಿ, ನೀವು ಇಬ್ಬರು ಬೆಳಿಬೇಕು ಅಂತ ಅಂದರು. ಐ ಥಿಂಕ್ ನಾನು ಅದನ್ನು ತುಂಬ ನನ್ನ ಲೈಫಲ್ಲಿ ಒಂದು ಮೋಟಿವೇಶನ್ ಥರ ಇಟ್ಕೊಂಡು ಐ ಥಿಂಕ್ ಮುಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಏನು ಟಿಪ್ಸ್ ಅಂತ ಏನಾದ್ರು ಸಿಗ್ತಾ, ಹೆಂಗೆ ಯಾವ ಥರ? ಅದೇ ಅವ್ರು ಹೇಳಿದ್ದು, ನೀವಿಬ್ಬರನ್ನ ನೋಡಿದಾಗ ಒಂದು ಪಾಸಿಟಿವ್ ಆರಾ ಇದೆ, ನೀವು ಈ ಪಾಸಿಟಿವಿಟಿಯಲ್ಲೇ ಇರಿ ಅಂತ ಅಂದರು. ಐ ಥಿಂಕ್ ನನಗೆ ಅದು ಟಿಪ್ಗಿಂತ ನಾನೇನು ಕನ್ಸಿಡರ್ ಮಾಡಿದೆ ಅಂದರೆ, ನನ್ನ ಲೈಫಲ್ಲಿ ನಾನು ಯಾವತ್ತಾದರೂ ಕುಗ್ಗಿದ್ರೆ ಯಾವುದಾದ್ರೂ ವಿಷಯದಲ್ಲಿ ಐ ಥಿಂಕ್ ನಾನು ಈ ಮಾತನ್ನ ನೆನ್ಪಿಟ್ಕೋತೀನಿ. ಬಿಕಾಸ್ ಅವ್ರು ನನ್ನನ್ನು ಯಾವತ್ತೂ ನೋಡಿರೋರಲ್ಲ, ಬಟ್ ಅವ್ರಿಗೆ ನನ್ನಿಂದ ಅಶ್ವತಿಯಿಂದ ಪಾಸಿಟಿವ್ ಅವರ ಬಂತು ಅಂದರೆ ಐ ಥಿಂಕ್ ಆ ದೇವರು ಆಶೀರ್ವಾದ ನಮ್ಮಲ್ಲಿ ಇದೆ ಅಲ್ವಾ. ನಾವು ಇನ್ನೊಬ್ರಿಗೆ ಪಾಸಿಟಿವ್ ಫೀಲ್ ಮಾಡಿಸೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ಐ ಥಿಂಕ್ ನನ್ನ ಕೆರಿಯರಲ್ಲಿ ಏನೇ ನೆಗೆಟಿವ್ ಬಂದರೂ ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಓಕೆ, ಟೀಮ್ ಅಂದರೆ ರೂಪೇಶ್ ಶೆಟ್ರು ಮತ್ತು ಎಲ್ಲ ಶೆಟ್ರು ಇದ್ರಂತ ಏನು ಆ ಥರ ಕಂಫರ್ಟ್ ಝೋನ್ ಅನಿಸ್ತಾ? ಮತ್ತು ಇವರು ದೊಡ್ಡ ಶೆಟ್ರು, ನಮ್ಮ ಇವರು ಸುನಿಲ್ ಶೆಟ್ರು ಬಂದಿದ್ದರು, ಹಾಗೆ ಒಳ್ಳೆ ಕಂಫರ್ಟ್ ಅಂತ ಅನಿಸ್ತಾ? ಹೆಂಗೆ ಇದು? ನಿಜ ಹೇಳಬೇಕಂದ್ರೆ ನನ್ನ ಇಷ್ಟು 10 ವರ್ಷ ಕನ್ನಡ ಭಾಷೆಯಲ್ಲಿ ಸಿನಿಮಾಗಳು ಮಾಡಿದ್ದು, ಬಟ್ ನನ್ನ ಮನೇಲಿ ಮಾತಾಡೋ ಭಾಷೆನೇ ತುಳು. ಸೊ ಒಂದೇನು ಗೊತ್ತಾ, ಅದು ನಮ್ಮ ಭಾಷೆ ಯಾವತ್ತಿದ್ರೂ ನಮ್ಗೆ ಹತ್ರನೇ ಅಲ್ವಾ. ಸೊ ಸೆಟ್ಟಲ್ಲಿ ತುಳುವಲ್ಲೇ ಮಾತಾಡ್ತಿದ್ವಿ ಎಲ್ಲರೂ. ಏನೋ ಇವಾಗ ಇಲ್ಲಿ ನಾವು ಕನ್ನಡದಲ್ಲೇ ಮಾತಾಡೋದು, ಅಲ್ಲಿ ತುಳುವಲ್ಲಿ. ಸೊ ಅದು ಒಂದು ಕಂಫರ್ಟ್ ಝೋನ್ ಅಲ್ವಾ, ನಮ್ಮ ಭಾಷೆಯಲ್ಲೇ ನಾವು ಮಾತಾಡ್ತೀವಿ, ಈಸಿ ಕಮ್ಯುನಿಕೇಟ್ ಮಾಡೋಕ್ಕೆ. ಆಮೇಲೆ ಪ್ರತಿಯೊಬ್ಬ ಜಾಗ ನಾವೆಲ್ಲಿ ಶೂಟ್ ಮಾಡಿದ್ದು ಅವ್ನು ಮಂಗಳೂರಲ್ಲೇ. ಸೊ ಮತ್ತೆ ನಮ್ಮ ಊರಿದೇ ಫೀಲು. ಇನ್ನೊಂದೇನೆಂದರೆ, ಸೆಟ್ಟಲ್ಲಿ ಊಟ ಕೂಡ ಮೀನೂಟ ಮತ್ತು ಬಾಯ್ಲ್ಡ್ ರೈಸು. ನಮ್ಗೆ ಇಲ್ಲಿ ನಾವು ಕಾಯ್ತಿರ್ತೀವಿ ಮೀನೂಟ ಸಿಗೋದಕ್ಕೆ, ಅಲ್ಲಿ ಕಾಯೋಕ್ಕಿರಲಿಲ್ಲ, ಡೈಲಿ ಇರ್ತಿತ್ತು ಮೀನು, ಕೋರಿ ಸುಕ್ಕ ಈ ಥರ. ಆ್ಯಂಡ್ ಇನ್ನೊಂದೇನೆಂದರೆ, ಶೆಟ್ಟಿ ಅಂತ ಅಲ್ಲ, ಭಾಷೆ ಇದೆಯಲ್ಲ ತುಳು ಭಾಷೆ, ಐ ಥಿಂಕ್ ನಾವೆಲ್ಲರೂ ತುಳು ಮೇಲೆ ನಮಗೆಲ್ಲರಿಗೂ ಪ್ರೀತಿ ಇದೆಯಲ್ಲ, ಅದು ಒಂದು ಕಾಮನ್ ಥಿಂಗ್ ಅನಿಸುತ್ತೆ. ನಾನು ಕನ್ನಡ ಸಿನಿಮಾಗಳು ಮಾಡ್ತಿದ್ದಾಗ ಕೂಡ ನನಗೊಂದು ಆಸೆ ಇದ್ದಿದ್ದು ನಾನು ತುಳು ಭಾಷೆಯಲ್ಲಿ ಮಾಡಬೇಕು. ಬಟ್ ನಮ್ಮ ಅಪ್ಪ ಒಂದೇ ಮಾತು ಹೇಳ್ತಿದ್ರು, ನೀನು ಮಾಡಲೇಬೇಕು ತುಳುವಲ್ಲಿ, ಬಟ್ ಒಂದು ಒಳ್ಳೆ ಸಬ್ಜೆಕ್ಟ್ ಜೊತೆ ನೀನು ಮಾಡಬೇಕು, ಇಂಟ್ರಡ್ಯೂಸ್ ಆಗಬೇಕು ಅಂತ. ಅದಕ್ಕೊಂದೇ ರೀಸನ್ಗೋಸ್ಕರ ನಾನು ಕಾಯ್ತಿದ್ದಿದ್ದು. ಅಪ್ಪ ಆಶೀರ್ವಾದ, ದೇವರು ಆಶೀರ್ವಾದದಿಂದ ನನಗೆ ಜೈ ಅಂತ ಸಿನಿಮಾ ಸಿಕ್ತು. ಎಲ್ಲ ಕಡೆ ಇದು ಒಳ್ಳೆ ಸದ್ದು ಮಾಡ್ತಿದೆ ಐ ಥಿಂಕ್. ಸೊ ಆ್ಯಸ್ ಅನ್ ಹೋಲ್ ಹೇಳ್ಬೇಕಂದ್ರೆ, ಅದು ಇಟ್ಸ್ ನಾಟ್ ಅಬೌಟ್ ಶೆಟ್ಟಿ ಅಂತ, ಬಟ್ ನಮ್ಮ ತುಳು ಭಾಷೆದು ಒಂದು ಕಾಮನ್ ಥಿಂಗ್ ಇದೆ ಅಂತ ಹೇಳ್ಬೋದು. ಎಸ್, ಅವತ್ತು ಸುನೀಲ್ ಸರ್ ಬಂದಾಗಲೂ ಕೂಡ ಅಷ್ಟೇ, ಕನ್ನಡಗಿಂತ ನನಗೆ ತುಳುನೇ ಇದು ಬರುತ್ತೆ, ಮಾತಾಡ್ತೀನಿ ಅಂತ ಆ ಥರನೇ ಮಾತಾಡಿದರು. ಸೊ ಅವ್ರಿಗೆ ಕನ್ನಡ ಬರಲ್ಲ ಅಂದರೆ, ಆಬ್ವಿಯಸ್ಲಿ ಅವರು ಮುಂಬೈಯಲ್ಲಿರೋ ಅವರು, ಅಷ್ಟು ಇದ್ರೂ ಒಂದು ಲೈನ್ ಅಟ್ಲೀಸ್ಟ್ ಕನ್ನಡ ಜನತೆಗೆ ಮಾತಾಡಿದ್ರು ಗೊತ್ತಾ, ಅದು ಅವ್ರ ಲ್ಯಾಂಗ್ವೇಜ್ ಮೇಲೆ ಇಟ್ಕೊಂಡಿರೋ ಪ್ರೀತಿ. ಯಾಕಂದರೆ ಒಬ್ಬೊಬ್ಬರು ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ, ಪರವಾಗಿಲ್ಲ ಬಿಡು ನಾವು ಬೇರೆ ಭಾಷೆನೇ ಮಾತಾಡಿ, ಹೆಂಗಾದ್ರೂ ಕನ್ನಡ ಬರಲ್ಲ ಅಂತ. ಬಟ್ ಅವ್ರು ಆ ಥರ ಮಾಡಿಲ್ಲ. ಸ್ಟಾರ್ಟಿಂಗ್ ಕನ್ನಡದಲ್ಲೇ ಶುರು ಮಾಡಿದ್ದೆ ಅವ್ರು ಕನ್ನಡದಲ್ಲಿ. ಆ್ಯಂಡ್ ಇನ್ನೊಂದು ಏನಂದರೆ, ಅವ್ರಿಗೆ ಏನು ಗೊತ್ತಾ, ಲೈಕ್ ಇವಾಗ ಅವ್ರು ಮುಂಬೈಯಲ್ಲಿ ಇದ್ರೂ ತುಳು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅವರು ತುಳು ಡೈಲಾಗ್ಸ್ ನೋಡಿದರೆ ನೀವು, ಲೈಕ್ ಹೆಂಗೆ ಕ್ಯೂಟಾಗಿ ಡಬ್ಬಿಂಗ್ ಮಾಡಿದ್ದಾರೆ ಅಂದರೆ, ನನ್ನ ಸಿಸ್ಟರ್ ಅದೇ ನಿನ್ನೆ ಹೇಳ್ತಿದ್ರು, ಲೈಕ್ ಎಷ್ಟು ಕ್ಯೂಟ್ ಅನಿಸುತ್ತೆ. ಅವ್ರು ಸ್ಕ್ರೀನಿಂದ ಹೊರಗಡೆ ಹೋಗೋದೇ ಬೇಡ ಅನಿಸ್ತು ನಮಗೆ, ಇನ್ನೂ ಕೇಳಬೇಕು ಅನಿಸ್ತು ಅಂತ. ಸೊ ಅವರು ಕನ್ನಡ ಬರಲ್ಲ ಅಂದ್ರೂ ಸ್ಟಾರ್ಟಿಂಗಲ್ಲಿ ಕನ್ನಡದಲ್ಲೇ ಮಾತಾಡಿ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ. ಅವ್ರು ಹೇಳ್ದಂಗೆ ನಮಗೆ ಹೊಟ್ಟೆ ತುಂಬಿಸಿರೋ ಭಾಷೆ ನನಗೆ ಕನ್ನಡ. ಆ್ಯಂಡ್ ನನಗೆ ಕೆಲಸ ಕೊಟ್ಟಿರೋ ನೆಲ ಬೆಂಗಳೂರು, ನಾನು ಅದನ್ನು ಯಾವತ್ತಿಗೂ ಮರಿಬಾರ್ದು. ಬಟ್ ನಾನು ಅದರ ಜೊತೆಗೆ ನಾನು ಒಂದೇ ತೂಕದಲ್ಲಿ ಇಡೋದು ನನ್ನ ತುಳು ಭಾಷೆ, ಯಾಕಂದರೆ ನನ್ನ ಮಾತೃಭಾಷೆ ಅದು. ಸೊ ಆ ಥರನೇ ಸರ್ಗೂ ಕೂಡ, ಐ ಮೀನ್ ಅವ್ರಿಗೆ ಭಾಷೆದು ಇದಿಲ್ಲ, ಎಸ್ಪೆಷಲಿ ತುಳು ಅಂದರೆ ಅವರು ಲೈಕ್ ಅವರು ಕಾಯ್ತಿದ್ರಂತೆ ಯಾವಾಗ ತುಳುವಲ್ಲಿ ಮಾಡ್ತೀನಿ ನಾನು ಅಂತ. ನನಗೇನೋ ಖುಷಿ, ನನ್ನ ಫಸ್ಟ್ ತುಳು ಸಿನಿಮಾದಲ್ಲಿ ನನಗೆ ಇಷ್ಟು ದೊಡ್ಡ ದಿಗ್ಗಜರ ಜೊತೆ ಮಾಡೋಕ್ಕೆ ಸಿಕ್ತು ಅಂತ. ಸೊ ಅದು ಒಂದು ಖುಷಿ ಇದೆ. ಓಕೆ, ಮುಂದಿನ ಪ್ರಮೋಷನ್ ಪ್ಲ್ಯಾನ್ಸ್ ಏನಿದೆ? ರೂಪೇಶ್ ಅವರು ಹೇಳಿದ್ರು ಈಗ ಸಾಕಷ್ಟು ಕಡೆ ಎಲ್ಲ ಹೋಗಬೇಕು, ಆದರೆ ಇಲ್ಲಿನೂ ಕೂಡ ಒಂದು ರೆಸ್ಪಾನ್ಸ್ ಬರೋದ್ರಿಂದ ಇಲ್ಲಿನೂ ಕೂಡ ಒಂದಿಷ್ಟು ವಿಸಿಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಏನೆಲ್ಲ? ನನಗೇನಂದರೆ ಪ್ರಮೋಷನ್ದು ನಿಜ ಗೊತ್ತಿಲ್ಲ, ಯಾಕಂದರೆ ರೂಪೇಶ್ ಅವ್ರು ಏನು ಪ್ಲ್ಯಾನ್ ಮಾಡಿ ನನಗೆ ಹೇಳ್ತಿದ್ದಾರೆ. ನಾನು ಪ್ರತಿಯೊಂದು ಪ್ರಮೋಷನಲ್ಲೂ ಇದ್ದೀನಿ. ನೀವು ರೂಪೇಶ್ ಅವ್ರ ಹತ್ರ ಕೇಳಿದರೆ ಅವ್ರು ಹೇಳ್ಬೋದು, ಲೈಕ್ ಫ್ರಮ್ ಡೇ 1 ಏನೇನು ಪ್ರಮೋಷನ್ಸ್ ಮಂಗಳೂರಲ್ಲಾಯಿತು, ನಾನು ಇಲ್ಲದೆ ಯಾವ ಪ್ರಮೋಷನಲ್ಲೂ ಇಲ್ಲ, ಎಲ್ಲದರಲ್ಲೂ ಇದ್ದೀನಿ, ಥಿಯೇಟರ್ ವಿಸಿಟ್ಸಲ್ಲೂ ಇದ್ದೀನಿ. ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲೂ ಅಷ್ಟೇ, ಅವರು ಸಡನ್ನಾಗಿ ನಿನ್ನೆ ಹೇಳಿದ್ರು ನಾವು ನಾಳೆ ಬೆಳಿಗ್ಗೆ ಇರಬೇಕು ಅಂತ. ನೈಟ್ ಫ್ಲೈಟ್ ಮಾಡ್ಕೊಂಡು ಬಂದುಬಿಟ್ಟೆ.
ಇವಾಗ ಅವ್ರು ನಾಳೆ ಹೇಳಿದರೆ ಹುಬ್ಳಿಗೆ ಹೋಗ್ಬೇಕು ಅಂದರೆ ನಾನು ಹುಬ್ಳಿಗೂ ಹೋಗ್ತೀನಿ. ಅವ್ರು ಎಲ್ಲಿ ಕರ್ಕೊಂಡು ನಾನು ಲೈಕ್ ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಆರ್ಟಿಸ್ಟ್ಗಳು ಶೂಟಿಂಗ್ ಒಂದು ಮಾಡೋದು ಅಂತಲ್ಲ, ಸಾಥ್ ಕೊಡಬೇಕು ಟೀಮ್ ಜೊತೆ. ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಸಾಥ್ ಕೊಡೋಕ್ಕೆ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ನನಗೆ ಇಷ್ಟ ಈ ಥರ ಜನರನ್ನು, ಬಿಕಾಸ್ ಇವಾಗ ಮೊನ್ನೆಯಿಂದ ಥಿಯೇಟರ್ ವಿಸಿಟ್ ಮಾಡ್ತಿರೋದ್ರಿಂದ ಎಷ್ಟೋ ಜನರಿಂದ ನಮಗೆ ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಫೀಡ್ಬ್ಯಾಕ್ ಬರ್ತಿದೆ ಗೊತ್ತಾ. ನೀವು ಸಖತ್ತಾಗಿ ಮಾಡಿದ್ದೀರಾ ಮ್ಯಾಮ್, ನೀವು ಸಖತ್ತಾಗಿ ಕಾಣಿಸ್ಕೊಂಡಿದ್ದೀರಾ. ಐ ಥಿಂಕ್ ನಾವು ಇಷ್ಟು ವರ್ಷ ಶ್ರಮ ಪಟ್ಟಿದ್ದೀವಿ, 10 ವರ್ಷ ಸಿನಿಮಾಗಳನ್ನು ಮಾಡಿಕೊಂಡು ಎದ್ದು ಬಿದ್ದು ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಐ ಥಿಂಕ್ ಈ ಥರ ಎಲ್ಲ ಒಂದು ಕಮೆಂಟ್ಸ್ ಬಂದಾಗ ಫೈನಲಿ ಅಯ್ಯೋ ಏನೋ ಒಂದು ಒಳ್ಳೆ ಒಂದು ಬ್ರೇಕ್ ಸಿಗ್ತಾ ಇದೆ ಲೈಫಲ್ಲಿ ಅಂತ ಅನಿಸುತ್ತೆ. ಸೊ ಥಿಯೇಟರ್ಗೆ ಜನನೂ ಬರ್ತಿದ್ದಾರೆ, ಜನಗಳು ಬಂದು ಮಾತಾಡೋದು, ಅದು ಐ ಥಿಂಕ್ ನನಗೆ ಪ್ರಮೋಷನ್ಸ್ ವೈಸಲ್ಲಿ ನಾನು ಟೀಮ್ ಜೊತೆ ಯಾವಾಗಲೂ ಸಾತು. ಸೊ ನನಗೆ ಗೊತ್ತಿಲ್ಲ, ಹೇಳ್ದಲ್ಲ ಇವಾಗ ಹೇಳ್ತಾರೆ ಅವ್ರು ಹುಬ್ಳಿಗೆ ಹೋಗೋಣ ಅಂದರೆ ನಾನು ಕಾರ್ ಇಟ್ಕೊಂಡು ಫ್ಲೈಟಲ್ಲೋ ಏನೋ ಹೋಗ್ಬಿಡ್ತೀನಿ ಆ ಥರ. ಓಕೆ, ಇದ್ರ ಜೊತೆಗೆ ಮುಂದಿನ ಸಿನಿಮಾಗಳ ಪ್ಲ್ಯಾನ್ ಏನಾಗಿದೆ ಅದ್ವಿತೀಯ? ನಂದು ತಮಿಳ್ ಸಿನಿಮಾ ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಅದು ರಿಲೀಸ್ ನೆಕ್ಸ್ಟ್ ಇಯರಲ್ಲಿದೆ. ತುಳು ಇನ್ನೊಂದು ನಾನು ಮುಗ್ದಿದೆ ಆ್ಯಕ್ಚುಲಿ, ಅದು ಕಂಪ್ಲೀಟ್ ರೆಡಿ ಇದೆ, ಸಿನಿಮಾ ಸೆನ್ಸರ್ ಆಗಿ ಎಲ್ಲ ರೆಡಿ ಇದೆ. ಅದೂ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ತಾಯಿದೆ. ಸೊ ಇವಾಗ ಸದ್ಯಕ್ಕಿದೆ 2. ಬಟ್ ಅದ್ರ ಜೊತೆಗೆ ನಾನು ಕನ್ನಡ ಸಿನಿಮಾನು ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. 2 ಸಿನಿಮಾ ಮಾತುಕತೆ ಆಲ್ಮೋಸ್ಟ್ ಆಗಿತ್ತು, ಬಟ್ ಅದು ಇನ್ನೂ ಟೇಕ್ ಆಫ್ ಆಗಿಲ್ಲ, ಅಂದರೆ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಯಾಕಂದರೆ ಎಷ್ಟೇ ಆದ್ರೂ ನನ್ನ ಲೈಫಲ್ಲಿ ನಾನು ಬೆಳೆದಿದ್ದು ಕನ್ನಡ ಸಿನಿಮಾಗಳಿಂದ. ತುಂಬ ಜನ ಕೇಳ್ಬೋದು ಬೇರೆ ಭಾಷೆಗಳೇ ಮಾಡ್ತಿದ್ದೀರಾ, ಕನ್ನಡ ಯಾಕಿಲ್ಲ ಅಂತ. ನಿಜ ಹೇಳಬೇಕು ಅಂದರೆ ಒಳ್ಳೆ ಸ್ಕ್ರಿಪ್ಟ್ಗಳಿಗೆ ಕಾಯ್ತಾ ಇದ್ದೀನಿ. 2 ಸ್ಕ್ರಿಪ್ಟ್ ಕೇಳಿದೆ ಇದಾಗಿತ್ತು, ಬಟ್ ಕನ್ಫರ್ಮ್ ಅಂತ ಆಗಿಲ್ಲ. ಬಟ್ ಸಿಕ್ಕಿದ್ರೆ ಕನ್ನಡ ಸಿನಿಮಾನ ಯಾವತ್ತೂ ಬಿಡಲ್ಲ, ಅದಂತೂ ಯಾವತ್ತಿಗೂ ಇರುತ್ತೆ. ಎಸ್, ಇದ್ರ ಜೊತೆಗೆ ಈಗ ಸಕ್ಸಸ್ ಜರ್ನಿ ಆರಂಭಿಸಿದಂಥ ಜೈ ಸಿನಿಮಾ ಎಲ್ಲ ಕಡೆಯೂ ಕೂಡ ಒಳ್ಳೆ ಓಪನಿಂಗ್ ತೊಗೊಂಡಿದೆ. ಎಲ್ಲರೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಸುಮಾರು ಜನ ನೋಡಿದವರೆಲ್ಲರೂ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನೂ ನೋಡದೇ ಇರೋ ಸುಮಾರು ಜನ ಇದ್ದಾರೆ, ಕೆಲವರು ಪ್ಲ್ಯಾನಿಂಗ್ ಮಾಡ್ಕೋತಾ ಇದ್ದಾರೆ ಸಿನಿಮಾ ನೋಡೋದಕ್ಕೆ. ಸೊ ಅಂಥವ್ರಿಗೆಲ್ಲ ನಮ್ಮ ಪಬ್ಲಿಕ್ ಟಿವಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ನಮ್ಮ ಸಿನಿಮಾದ ಬಗ್ಗೆ 1000 ಹೇಳ್ಬೋದು, ತುಂಬ ಚೆನ್ನಾಗಿದೆ ಹೋಗಿ ಅಂತ. ಬಟ್ ನಿಜ ಹೇಳಬೇಕಂದ್ರೆ ಇಷ್ಟು ನಮ್ಮದು ಪ್ರೀಮಿಯರ್ ಶೋಸ್ಗಳು ಆಯಿತು. ಫಸ್ಟ್ 3 ಡೇಸಲ್ಲಿ ನಮ್ಮ ಹೌಸ್ಫುಲ್ ಶೋಸ್ ಜಾಸ್ತಿನೇ ಆಗ್ತಾ ಹೋಯಿತು. ಸೊ ಕೆಲವರು ಬಂದುಬಿಟ್ಟು ಜನರು ಹೇಳಿದ್ರು, ಕೆಲವರು ನಾನು ಹೇಳ್ತಿರೋದು ಯಂಗ್ ಹುಡುಗಿರಲ್ಲ, ಏಜ್ಡ್ ಅವರು ಬಂದು ಹೇಳಿದ್ರು ನಾವು ಇದು 2ನೇ ಸತಿ ಬಂದ್ವಿ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇದು ಒಂದೇ ನಾನು ಹೇಳ್ಬೋದು ನಿಮಗೆ, ಜನ ಏನು ಹೇಳ್ತಾರೆ ಅದು ಸುಳ್ಳಾಗಕ್ಕಾಗಲ್ಲ. ಸೊ ನಮ್ಮ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲಿ ನೀವು ರಿವ್ಯೂಸ್ಗಳನ್ನು ಓದಿ, ಬುಕ್ ಮೈ ಶೋ ಅಲ್ಲಿ ಓದಿ, ಐ ಥಿಂಕ್ ರಿವ್ಯೂಸ್ ನೋಡಿಕೊಂಡಾದರೂ ನೀವು ಹೋಗಿ, ನೀವಂತೂ ಅದಕ್ಕೆ ಯಾವುದೇ ಒಂದು ತಪ್ಪು ಅಂತ ಹೇಳಲ್ಲ, ನೀವು ಖುಷಿ ಪಟ್ಕೊಂಡೇ ವಾಪಸ್ ಥಿಯೇಟರಿಂದ ಬರ್ತೀರಾ. ಸೊ ಅದಷ್ಟೇ ನಾನು ಹೇಳ್ಬೋದು. ಬಿಕಾಸ್ ನಾನು ಏನೇ ಹೇಳಿದ್ರು ಅದು ಇವ್ರ ಸಿನಿಮಾದ ಹೀರೋಯಿನ್ ಇವ್ರು ಹೇಳ್ತಿದ್ದಾರೆ ಅಂತ ಆಗಿಬಿಡುತ್ತೆ. ಬಟ್ ಸಿನಿಮಾ ನೋಡಿ ಆ್ಯಂಡ್ ನಮ್ಗೆ ಇನ್ನಷ್ಟು ಬೆಳೆಯೋಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಕನ್ನಡ ಸಿನಿಮಾ, ತುಳು ಸಿನಿಮಾಗಳನ್ನು ಬೆಳೆಸಿ ಉಳಿಸ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು.